ಇವತ್ತಿನ ನಮ್ಮ ಸೆಲೆಬ್ರಿಟಿ ಬ್ರೈಡ್ ಯಾರು ಗೊತ್ತಾ? ಅವರೇ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಪ್ರಖ್ಯಾತ ಭರತನಾಟ್ಯ ಕಲಾವಿದೆ ಅನುರಾಧ ಶ್ರೀಧರ್ ಅವರು. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮೆಲ್ಲರ ಮೆಚ್ಚಿನ ನಟ ಶ್ರೀಧರ್ ಅವರ ಧರ್ಮಪತ್ನಿಯವರು. ಬನ್ನಿ ಅವ್ರನ್ನೇ ಕೇಳೋಣ, ಅವರ ಮದುವೆಯ ನೆನಪುಗಳನ್ನ ಏನೆಲ್ಲ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಅವರು ಬಂದಿದ್ದಾರೆ ಅಂತ. ಸೊ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಬನ್ನಿ ಶುರು ಮಾಡೋಣ ಕಾರ್ಯಕ್ರಮನ. ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ಮೊದಲಾಗಿ ನೀವೆಲ್ಲರಿಗೂ ಗೊತ್ತು ಏನಂದ್ರೆ ಚಿರಪರಿಚಿತ ಜೋಡಿ, ಪ್ರಖ್ಯಾತ ಭರತನಾಟ್ಯ ಜೋಡಿ ಇದು. ಸೊ ಅದಕ್ಕೆ ಹೊರತಾಗಿ ನಾವು ಇವತ್ತು ನಿಮ್ಮ ಮದುವೆಯ ನೆನಪುಗಳನ್ನ ಮಾತಾಡೋಕೆ ಬಂದಿದ್ವಿ. ಸೊ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 1991 ಅಕ್ಟೋಬರ್ 10th ನಮ್ಮ ಮದುವೆ ಆಯಿತು. 21 ವರ್ಷ. ನಿನ್ನೆಗೆ ನಮ್ಮ 21st ಮ್ಯಾರೇಜ್ ಆನಿವರ್ಸರಿ ಆಯಿತು. ರಿಲೇಟೆಡ್ ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ. ಥ್ಯಾಂಕ್ ಯು. ಸೊ ನಿಮ್ 21 ವರ್ಷ ಆದರೂ ಇನ್ನೂ ಹೊಸದಾಗಿದೆ ಅಂತ ಅನಿಸ್ತಾ ಇದೆ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆ ಖುಷಿ. ಮದುವೆ ಅಂದಾಕ್ಷಣ ನಿಮ್ಗೆ ಅನಿಸುತ್ತೆ, ನಿಮ್ಮ ಒಂದು ಎಕ್ಸ್ಪ್ರೆಷನ್ಸ್ ಇರ್ಬೋದು, ಐ ಕ್ಯಾನ್ ಮೇಕ್ ಇಟ್ ಔಟ್. ಸೊ ಏನಂತೀರ, ಮದುವೆ ಅಂದಾಗ ನಿಮ್ಗೆ ಅವಾಗ ಎಷ್ಟು ವರ್ಷ ವಯಸ್ಸಾಗಿತ್ತು ಮದುವೆ ಫಿಕ್ಸ್ ಆದಾಗ, ಅಥವಾ ಶ್ರೀಧರ್ ಅವರ ಪರಿಚಯ ಆಗಿದ್ದು ಹೇಗೆ? ನಾನು ಚೆನ್ನೈ ಕಲಾಕ್ಷೇತ್ರ ಕಾಲೇಜ್ ಆಫ್ ಫೈನ್ ಆರ್ಟ್ಸ್, ಇಟ್ ಈಸ್ ಎ ಡಾನ್ಸ್ ಇನ್ಸ್ಟಿಟ್ಯೂಷನ್, ಅಲ್ಲಿ ನಾನು ನನ್ನ ಡಿಪ್ಲೊಮಾ ಆಫ್ ಭರತನಾಟ್ಯ ಮಾಡ್ತಾಯಿದ್ದೆ. ನನ್ನ ಮೊದಲನೇ ವರ್ಷ ಮುಗಿದಿತ್ತು. ಮೊದಲ ವರ್ಷ ಮುಗಿದು ಅದರ ವೆಕೇಷನ್ಗೆ ಅಂತ ಮನೆಗೆ ಬಂದಿದ್ದೆ. ಮನೆಗೆ ಬಂದಾಗ ಸರಿ ಆರಾಮಾಗಿ ನಾನು ಆ ಒಂದು ನನ್ನ ಏನೇನು ಕಲ್ತಿದ್ನೋ ಅದರ ಅಭ್ಯಾಸದಲ್ಲಿ ಆ ಒಂದು ಎಕ್ಸಸೈಸ್ ಆಗಲಿ ಪ್ರತಿಯೊಂದನ್ನು ಜ್ಞಾಪಿಸ್ಕೊಂಡು ನಾನು ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದ ಸಮಯದಲ್ಲಿ ಸರಿ ಹಾಲಿಡೇಸಿಗೆ ಮನೆಗೆ ಬಂದಾಗ ನಮ್ಮ ತಾಯಿಯವ್ರಿಗೆ ಮಗಳ ಯೋಚನೆ, ಅವಳಿಗೆ ಮದುವೆ ಮಾಡಬೇಕು, ಇವಳು ಬೇರೆ ಊರಿಗೆ ಹೋಗಿ ಬೇರೆ ಓದ್ತಾ ಇದ್ದಾಳೆ ಏನು ಅಂತ ನನ್ನನ್ನು ಸದಾ ಕೇಳೋದು, ಏನಮ್ಮ ಅಂತ. ನಾನು ನೋಡು, ನಂದು ಭರತನಾಟ್ಯಂ ನಂದು ಕೋರ್ಸ್ ಮುಗಿಯೋವರೆಗೂ ನೀನು ನನ್ನನ್ನು ಏನೂ ಕೇಳಬೇಡ, ನನಗೆ ಅದು ಯಾವುದೇ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದೆ. ಇಂಟ್ರೆಸ್ಟ್ ಇಲ್ಲ ಅನ್ನೋದು ಅದು ಹಂಗೆ ಹೇಳೋದಲ್ವಾ? ಅದೇ ಇಲ್ಲ, ಆ್ಯಕ್ಚುಲಾಗಿ ಒಳಗಿರುತ್ತೆ. ಒಳಗಿದ್ರೂ ಆ ತೋರ್ಪಡಿಕೆಯಲ್ಲಿ ಏನು ಭಯ ಒಂದೇನಪ್ಪ ಆಯಿತು ಅಂದರೆ, ನಾನು ಆ ನೃತ್ಯವನ್ನು ಅಷ್ಟು ಆಸೆಯಿಂದ ಕಲಿತಾ ಇದ್ದೆ. ಆ ಒಂದು ಆಸೆಗೆ ಎಲ್ಲಿ ಅದಕ್ಕೆ ತಕ್ಕನಾದ ಒಂದು ಗಂಡು ಸಿಗದೆ ಹೋದರೆ ಅನ್ನೋ ಭಯ ಅಷ್ಟೇ ಇದ್ದಿದ್ದು. ಹಾಗಾಗಿ ನಾನು ಇಲ್ಲಮ್ಮ, ಯಾಕೋ ಅದ್ರ ಬಗ್ಗೆ ನನಗೆ ತುಂಬ ಭಯ ಇದೆ, ಬೇಡ ಅಂತಲೇ ಹೇಳ್ತಾ ಇದ್ದೆ. ಆಯಿತು, ನಿನ್ನ ಮನಸ್ಸಲ್ಲಿ ಯಾರು ಇದ್ದಾರಾ ಅಂತ ಫಸ್ಟ್ ಕೇಳಿದ್ರು ಪಾಪ ಸಿನ್ಸಿಯರಾಗಿ. ನನಗೆ ಡ್ಯಾನ್ಸ್ ಬಿಟ್ಟರೆ ಇನ್ನೇನು ಆ ಜಗತ್ತಲ್ಲಿ ಗೊತ್ತಿರಲಿಲ್ಲ, ಯಾಕೆಂದರೆ ಅಷ್ಟು ಐ ವಾಸ್ ವೆರಿ ಪ್ಯಾಷನೇಟ್ ಲರ್ನಿಂಗ್ ಇನ್ ಕಲಾಕ್ಷೇತ್ರ. ಸೊ ದೆನ್ ಆಮೇಲೆ ನಮ್ಮ ತಾಯಿಯವ್ರು ಹೇಳಿದ್ರು, ನನ್ನ ಮನಸ್ಸಿನಲ್ಲಿ ಒಬ್ರು ಇದ್ದಾರೆ, ನಾನು ಹೇಳ್ತೀನಿ ನಿನಗೆ ಅಂದರು. ಆಯಿತು ಹೇಳು ಅಂತಂದರೆ ಶ್ರೀಧರ್ ಅವರು ಅಂದರು. ಶಾಕ್ ಆಗೋಯ್ತು ನನಗೆ. ಮೊದಲಿಂದ ನಮಗೆ ಪರಿಚಯ ಇತ್ತು, ಯಾಕೆಂದರೆ ನಾನು ಶ್ರೀಧರ್ ಅವರು ವೆಂಕಟೇಶ ನಾಟ್ಯ ಮಂದಿರದ ಶ್ರೀಮತಿ ರಾಧಾ ಶ್ರೀಧರ್ ಅವರ ಬಳಿ ನಾವು ಡ್ಯಾನ್ಸ್ ಆರಂಭ ಮಾಡಿದ್ದು. ಅಲ್ಲಿ ಕಲಿತಾ ಇರಬೇಕಾದ್ರೆ ಶ್ರೀಧರ್ ಅವ್ರು ನನಗಿಂತ ಸೀನಿಯರ್ ಬ್ಯಾಚಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು, ನಾನು ಚಿಕ್ಕವಳು. ಆಗ ಅವ್ರಿಗೊಂದು 18 ವಯಸ್ಸು, ನನಗೊಂದು 10 ವರ್ಷ ಇರ್ಬೋದು. ದಿನ ಕ್ಲಾಸಲ್ಲಿ ನಾನು ಹೊರಗೆ ಹೋಗೋ ಟೈಮ್ಗೆ ಅವಳು ಒಳಗೆ ಬರೋರು, ಪುಟ್ಟಿ ನಿಂತ್ಕೋ, ನೀನೇನು ಕಲಿತಿದ್ಯಾ ಈಗ ಅಂತ ನನ್ನ ಕೈ ಹಿಡ್ದೆಲ್ಲ ಮಾತಾಡ್ಸೋರು. ನೀವು ಸ್ವಲ್ಪ ಕೈ ಬಿಡ್ರಿ, ಹಾಗೆಲ್ಲ ಕೈ ಇಟ್ಕೊಂಡು ಕೇಳಬೇಡಿ, ನಾನು ಹೇಳ್ತೀನಿ ಆ ಕಡೆ ಎಲ್ಲೋ. ನಮಗೆಲ್ಲ ತುಂಬ ಆರ್ಥೋಡಾಕ್ಸಾಗಿ ಬೆಳೆಸಿದ್ರು. ಸೊ ಅವ್ರ ಮುಖ ನೋಡೋಕ್ಕೂ ನಂಗೆ ಸಂಕೋಚ. ಅವ್ರು ಕೈ ಹಿಡ್ಕೊಂಡು ನನ್ನನ್ನು ಮಾತಾಡ್ಸೋದು, ನಾನು ಬಿಡಿ ನನ್ನ ಕೈನ ಅನ್ನೋದು. ಸೊ ಕೊನೆಗೆ ಅವರೇ ನನ್ನ ಕೈ ಹಿಡಿದ್ರು, ಅದು ಬೇರೆ ವಿಷಯ. ನಿನಗಿಷ್ಟನಾ ಅಂದರು. ನನಗೊಂದೇ ಪಿಕ್ಚರ್ ಮನಸ್ಸಲ್ಲಿ ಬಂದಿದ್ದು, ಅವ್ರ ಮನೆಯವರೆಲ್ಲರೂ ಡ್ಯಾನ್ಸ್ ಕಂಡ್ರೆ ತುಂಬ ಇಷ್ಟ. ಅವ್ರ ತಂದೆ ತಾಯಿಗಳನ್ನ ನಾವು ಸದಾ ನೋಡ್ತಾ ಇದ್ವಿ. ಆ್ಯಂಡ್ ಶ್ರೀಧರ್ ಅವ್ರ ಪ್ಯಾಷನ್ನು ನಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು. ಸೊ ಇವರಾದರೆ ಸ್ವಲ್ಪ ಪರವಾಗಿಲ್ಲ, ಯಾಕಂದರೆ ಅವ್ರು ನನ್ನನ್ನು ಎನ್ಕರೇಜ್ ಮಾಡೋದ್ರಲ್ಲಿ ಮೋಸ ಅಂತೂ ಖಂಡಿತ ಇಲ್ಲ, ಆದರೆ ನನ್ನನ್ನು ಅವ್ರು ಒಪ್ಕೋತಾರ ಅಂತ ಸ್ವಲ್ಪ ಯೋಚನೆ ಮಾಡಮ್ಮ ಅಂತ ನಮ್ಮ ತಾಯಿಗೆ ಹೇಳಿದ್ದೆ. ಆದರೆ ನನ್ನ ಅದೃಷ್ಟಕ್ಕೆ ಅವರ ಮನಸ್ಸಲ್ಲೂ ನಾನೇ ಮನಸ್ಸಲ್ಲಿ ಬಂದಿದ್ದೆ ಅನ್ನೋದು ಆಮೇಲೆ ಕೇಳಿ ಭಾಳ ಖುಷಿ ಆಯಿತು. ಹೌದು, ಡೆಫಿನೆಟ್ಲಿ. ಕೊಂಡೆ ಟ್ರೆಡಿಷ್ನಲ್ ಆಗಿ ನಾವು ಅದೇ ಹೂವು ಹಣ್ಣು ಎಲ್ಲ ತೊಗೊಂಡು ಅವ್ರ ಮನೆಗೆ ಹೋದ್ವಿ. ಆ ದಿವಸ ಮಂಗಳವಾರ. ಅಮ್ಮ ಮಂಗಳವಾರ ಅಲ್ಲ ಅಂದೆ, ಎಲ್ಲ ವಾರ ಒಳ್ಳೆ ವಾರ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಡಿ ಹೋಗೋಣ. ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ನಮ್ಮ ಅತ್ತೆಯವರು ಬಾಗಿಲು ತೆಗ್ದಿದ ತಕ್ಷಣ ತುಂಬ ಆಶ್ಚರ್ಯಪಟ್ಟು, ನಿನ್ನ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ, ಅದು ಹೆಂಗೆ ನೀನು ನಮ್ಮ ಮನೆಗೆ ಬಂದೆ, ನಂಗೆ ನಂಬೋಕ್ಕಾಗ್ತಿಲ್ಲ ಅಂತ 1-2 ನಿಮಿಷ ಹಿಂಗೆ ನಿಂತ್ಕೊಂಡು ನನ್ನನ್ನು ಗಾಬರಿಲಿ ನೋಡಿದ್ರು. ಅದನ್ನು ನೋಡಿ ನನಗಿನ್ನೂ ಗಾಬರಿ ಆಯಿತು. ಏನಪ್ಪ ಇವ್ರು ನನ್ನ ಯೋಚನೆ ಮಾಡ್ತಾ ಇದ್ದಾರಲ್ಲ, ಯಾಕಂದ್ರೆ ನಮ್ಗೆ ಅಬ್ಸಲ್ಯೂಟ್ಲಿ ಗೊತ್ತಿಲ್ಲ. ಅವ್ರು ಚಿತ್ರರಂಗದಲ್ಲಿದ್ದರು, ಅದನ್ನು ನಡೀತಾ ಇತ್ತು, ಇವ್ರಿಗೆ ಮದುವೆ ಸೆಟ್ಲ್ ಆಗಿದೆಯೋ ಅಥವಾ ಏನೋ ಯಾವುದು ವಿಚಾರನೂ ಗೊತ್ತಿಲ್ಲ. ಏಕ್ದಮ್ ಸುಮ್ಮನೆ ಹೊಟ್ಟೋಗಿದ್ದೀವಿ. ಒಂಥರ ಇದು ಎಲ್ಲೂ ನಡೀತಿರೋದ್ರ ಥರದಲ್ಲಿ ನಮ್ಮ ಮನೆ ಆಶ್ಚರ್ಯ ಆಗಿದೆ. ಹೌದು. ಸೊ ಆಗ್ತಾನೆ ಶ್ರೀಧರ್ ಅವರು ಅವ್ರಿಗೆ ನಮ್ಮ ಅತ್ತೆ ಮಾವನಿಗೆ ಹೇಳೋಗಿದ್ರಂತೆ, ನನಗೆ ಮದುವೆ ಅಂತ ನೀವು ಇದು ಮಾಡ್ತಾ ಇದ್ದೀರಾ, ಒಂದು ಸತಿ ಅನುರಾಧ ಏನು ಮಾಡ್ತಾ ಇದ್ದಾಳೆ ತಿಳ್ಕೊಳ್ಳಿ, ನನಗೆ ಡ್ಯಾನ್ಸರ್ನ ಮದುವೆ ಆಗೋ ಆಸೆನೇ ನನಗಿರೋದು ಅಂತ ಅವ್ರು ತಿಳಿಸ್ಬಿಟ್ಟು ಶೂಟಿಂಗ್ ಹೋಗಿದ್ದಾರೆ. ನಾನು ಹೋಗಿ ಬಾಗಿಲು ತಟ್ಟರೆ ನಮ್ಮ ಅತ್ತೆಗೆ ದೊಡ್ಡ ಶಾಕು.
ಓಹೋ ಎಂಥ ಕೋಇನ್ಸಿಡೆನ್ಸ್ ಅಂತ ಹೇಳಿ ಬಾಮ್ಮ ಬನ್ನಿ ಬನ್ನಿ ಅಂತೆಲ್ಲ ಕೂರಿಸಿದ್ರು. ಜಾತಕ ತಂದಿದ್ದೀರಾ ಅಂದರು ಸಡನ್ನಾಗಿ. ನಮ್ಮ ತಾಯಿ ಕನ್ಫ್ಯೂಸ್ ಆಗಿ ಇಲ್ಲ ನಾವು ಸುಮ್ಮನೆ ಬಂದ್ವಿ, ಏನಾರು ಮದುವೆಗೆ ನೋಡ್ತಾ ಇದ್ರಾ ಶ್ರೀಧರ್ಗೆ ಅಂತೆಲ್ಲ ಕೇಳಿದ್ರು. ಆಮೇಲೆ ನಮ್ಮ ಅತ್ತೆಯವರು ತಕ್ಷಣವೇ ಇಲ್ಲ ನೀವು ನಾಳೆನೇ ಕಳಿಸ್ಬಿಡಿ ಜಾತಕ, ನಮಗೂ ಇಷ್ಟ ಇದೆ, ನಾವು ನೋಡೋಣ. ಇದು ಎಷ್ಟು ಫಾಸ್ಟಾಗಿ ನಡೀತು ಅಂದರೆ ಏನೋ ಆಲ್ರೆಡಿ ವೆಲ್ ಪ್ರಿಪೇರ್ಡ್ ಆಗಿ ಏನೋ ಅಂದಂಗೆ ಒಂದು ಸಿನಿಮಾ ತೆಗ್ದಂಗೆ ಪಟ್ಪಟ ಅಂತ ಅದು ಒಂದು ವಾರದಲ್ಲಿ ಶ್ರೀಧರ್ ಅವ್ರಿಗೆ ತಿಳಿಸಿ ಮತ್ತೆ ಅವ್ರು ನಮ್ಮ ಮನೆಗೆ ಬಂದು ಶಾಸ್ತ್ರೋಕ್ತವಾಗೇ ಉಪ್ಪಿಟ್ಟು ಕೇಸರಿಬಾತ್ ಮಾಡಿ ಅವ್ರನ್ನ ಕರೆದು ಹೆಣ್ಣು ನೋಡೋದೆಲ್ಲ ನಡೆದು. ಸೊ ಅವ್ರು ನೋಡಿದ ದಿವಸನೇ 2 ಪ್ರಶ್ನೆ ಕೇಳಬೇಕು ನಿನ್ನ ಅಂದರು. ಸರಿ, ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು, ಅಲ್ಲಿಗಿಬ್ಬರು ನಡ್ಕೊಂಡು ಹೋಗಿದ್ದೆ. ಅವರು ನಾನು ಕೇಳಿದ್ರು, ನೀನು ನನ್ನನ್ನು ಸಿನಿಮಾ ನಟನ ಮದುವೆ ಮಾಡ್ಕೋತಾ ಇದ್ದೀನಿ ಅಂತ ಮಾಡ್ಕೋತಾ ಇದೆಯಾ, ಇಲ್ಲ ಒಂದು ಡ್ಯಾನ್ಸ್ಗೋಸ್ಕರ ಮದುವೆ ಮಾಡ್ಕೋತಾ ಇದೆಯಾ ಕೇಳಿದ್ರು. ನನ್ನ ಮನಸ್ಸಿನಲ್ಲಿ ನಾನು ಹೇಳ್ದಂಗೆ ಬರೀ ಡ್ಯಾನ್ಸೇ ನಡೀತಾ ಇತ್ತು. ಆ್ಯಂಡ್ ನಾನೆಂದೂ ಅವರು ಸಿನಿಮಾ ನಟನಾಗಿ ಅದು ನಾನು ತುಂಬ ಗ್ರೇಟ್ ಫ್ಯಾನ್ ಆಗಿದ್ರೂ ಮೋರ್ ಆಫ್ ಎ ಡಾನ್ಸರ್ ಐ ಕ್ಯಾನ್ ಸಿ ಇನ್ ಹಿಮ್. ಸೊ ಇಲ್ಲ, ನಿಮ್ಮ ಡ್ಯಾನ್ಸು ನಿಮ್ಮ ಪ್ಯಾಷನ್ನು, ಸೊ ನನ್ನ ಡ್ಯಾನ್ಸು ಅದರಿಂದ ಮುಂದುವರಿಬೋದು ಅನ್ನೋ ಒಂದು ಆಸೆಯಿಂದ ಮಾತ್ರ ನಾನು ಇದನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದೆ. ಅವ್ರಿಗೆ ಭಾಳ ಸಂತೋಷ ಆಯಿತು. ಎನಿ ಡೇ ನಾನು ಈ ಸಿನಿಮಾ ಬಿಟ್ಬಿಟ್ಟು ನಾನು ಡ್ಯಾನ್ಸ್ಗೆ ಇಳಿದ್ಬಿಡ್ಬೋದಮ್ಮ, ನಿನಗದು ಒಪ್ಕೆನಾ ಅಂದರು. ಖಂಡಿತ ನನಗೂ ಅದೇ ಬೇಕು, ಖಂಡಿತ ಹಾಗೆ ಆಗಲಿ ಅಂತ. ಅದು ಆ ಮೊಮೆಂಟ್ ಮಾತ್ರ ಭಾಳ ಅನ್ಫಾರ್ಗೆಟೇಬಲ್. ಶ್ರೀಧರ್ ಸರ್ ನಿಮ್ಮ ಜೊತೆ ಮಾತಾಡಿದ್ದು ಖಂಡಿತ. ಮದುವೆ ಆದಮೇಲೆ ಅಂದರೆ ಮದುವೆ ಹೊಸ ಮನೆಗೆ ಹೋಗ್ತಾ ಇದ್ರಿ, ನಿಮಗೆಲ್ಲ ಗೊತ್ತು, ನಿಮ್ಗೆ ಒಳ್ಳೆ ಫ್ಯಾಮಿಲಿ ಸಿಗ್ತಾ ಇದೆ, ನನಗೆ ಸಪೋರ್ಟ್ ಮಾಡುವಂಥ ಫ್ಯಾಮಿಲಿ, ಗಂಡನೂ ಹಾಗೆ. ನಿಮ್ಮದು ಡಿಪ್ಲೊಮಾ ಮುಗಿದ್ಮೇಲೆ ಮದುವೆ ಇಟ್ಕೊಂಡ್ರಾ ಅಥವಾ ಮದುವೆಗೋಸ್ಕರ ಏನಾದರೂ ಎಜುಕೇಷನ್ ಇದು ಮಾಡಿದ್ರಾ ಅಥವಾ ಹೇಗಿತ್ತು ನಿಮ್ಮದು ಆ ಪರಿಸ್ಥಿತಿ? ಹೇಗಿತ್ತು? ಏನು ಅಡ್ಜಸ್ಟ್ಮೆಂಟ್ ಅನ್ನೋದಿರುತ್ತೆ, ಕಮಿಟ್ಮೆಂಟ್ಸ್ ಅಂತ ಇರುತ್ತೆ, ಅದಕ್ಕೂ ನೀವು ಮಾಡಬೇಕಾಯ್ತಾ ಹೇಗೆ? ಹೌದು, ಇದು ತುಂಬಾ ಬ್ಯೂಟಿಫುಲ್. ಇದು ಏನಂದರೆ ನಾನು ಓದ್ತಾ ಇದ್ದಿದ್ದು ಆಗ ಫಸ್ಟ್ ಇಯರ್ ಮಾತ್ರ ಮುಗ್ದಿತ್ತು. ಅನದರ್ 3 years ಇತ್ತು ನನಗೆ. ಶ್ರೀಧರ್ ಅವ್ರು ಏನನ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಆದರೆ ಅವರು ಸಂಪೂರ್ಣವಾಗಿ ತುಂಬ ಸಂತೋಷದಿಂದ ಆರಾಮಾಗಿ ಮುಂದುವರ್ಸಮ್ಮ, ಕಂಟಿನ್ಯೂ ಮಾಡು, ಆದರೆ ಒಂದೇ ಒಂದು ವಿಷಯ, ನಿನ್ನ ಹಣದ ಜವಾಬ್ದಾರಿ ನಾನೇ ವಹಿಸ್ಕೊತೀನಿ, ನಿಮ್ಮ ತಂದೆಗೆ ಬೇಡ ಅಂತ ಅಂದರು. ಇದು ಭಾಳ ನನಗೆ ತುಂಬ ಸಂತೋಷ ಕೊಟ್ಟಿದ್ದಂಥ ವಿಷಯ. ಯಾಕೆಂದರೆ ನಮ್ಮ ತಂದೆ ಏನು ಅಂಥ ಅವ್ರು ನನ್ನನ್ನು ಕಷ್ಟಪಟ್ಟೆ ಸೇರಿಸಿದ್ರು ಕಲಾಕ್ಷೇತ್ರಕ್ಕೆ. ಸೊ ಆ ಜವಾಬ್ದಾರಿನ ಕಂಪ್ಲೀಟಾಗಿ ಇವ್ರು ತೊಗೊಂಡು ಕಂಟಿನ್ಯೂ ಮಾಡು ಅಂತಂದಿದ್ದು ನಿಜವಾಗ್ಲೂ ನಂದು ಅದು ಇಟ್ ವಾಸ್ ತುಂಬ ದೊಡ್ಡ ಭಾಗ್ಯ ಅಂತ ನಾನು ಅಂದ್ಕೊಂಡೆ. ಕಂಟಿನ್ಯೂ ಮಾಡಿದೆ. ನಾನು ಮಾಡ್ತಾ ಇರಬೇಕಾದ್ರೇ ನನ್ನ ಅಕ್ಟೋಬರಲ್ಲಿ ಫಿಕ್ಸ್ ಆಗಿದೆ ಮದುವೆ ಅಂಥೇಳಿ ಮಧ್ಯದಲ್ಲಿ ಕರೆದು ಮದುವೆ ಮಾಡಿ 1 ವಾರದಲ್ಲಿ ವಾಪಸ್ ಕಳಿಸೋದು. ನಿಮ್ಮ ಅತ್ತೆ ಮಾವ ಹೇಗಿದ್ರು? ಈಗ ನಿಮ್ಮ ಸ್ಟಡೀಸ್ಗೆ ಎಲ್ಲ ಅವರು ಎಷ್ಟು? ನಾನೊಂದು ಮಗು ಅವ್ರ ಮನೆಯಲ್ಲಿ. ಖಂಡಿತ. ಯಾಕೆಂದರೆ ಅವರು ಆಲ್ರೆಡಿ ನನ್ನ ಮಗುವಿಂದ ಚಿಕ್ಕವಳಿಂದ ನೋಡಿದ್ರಿಂದ ಅದೇ ಪ್ರೀತಿ ಕಂಟಿನ್ಯೂ ಆಯಿತು. ಅವರಿಬ್ಬರೂ ಶ್ರೀಧರ್ ಜೊತೆಗೆ ಸೇರಿ ನನಗೆ ಸಾಕಷ್ಟು ಎನ್ಕರೇಜ್ಮೆಂಟಿಂದ ನಾನು ಸಾಕಷ್ಟು ನನ್ನ ಡ್ಯಾನ್ಸ್ ಕರಿಯರ್ ಮುಂದುವರ್ಸೋಕ್ಕಾಯಿತು. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರು, ನಮ್ಮ ಜೊತೆ ಇದ್ದಾರೆ ಸೆಲೆಬ್ರಿಟಿ ಬ್ರೈಡ್ ಅನುರಾಧ ಶ್ರೀಧರ್ ಅವರು. ಸೊ ಅವರ ಮದುವೆ ಸಂಭ್ರಮ ಸಡಗರ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಹಸಿರಾಗಿದೆ ನೆನಪುಗಳೆಲ್ಲ, ಅವ್ರ ಮಾತುಗಳೆಲ್ಲ ಇದು ಸ್ಪಷ್ಟ ಆಗುತ್ತೆ. ಸೊ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.